ನಮಸ್ತೆ ಗುರುಜಿ, ನನ್ನ ಹೆಸರು ಪದ್ಮಿನಿ, ರಾಜಾಜಿನಗರದಿಂದ ಬಂದಿದ್ದೀನಿ. ನನ್ನ ಈ ಪ್ರಶ್ನೆ, ಶತಮಾನಗಳ ಕಾಲ ಸನಾತನ ಧರ್ಮದಲ್ಲಿ ಬಾಲ್ಯ ವಿವಾಹ, ಸತಿ ಪದ್ಧತಿ, ಅಸ್ಪೃಶ್ಯತೆ, ಸ್ತ್ರೀ ಅಜ್ಞಾನವನ್ನು ತಡೆಯಲಿಲ್ಲ. ಸುಧಾರಣೆ ಬಂದಿದ್ದರೂ ಬ್ರಿಟಿಷ್ ಕಾನೂನು ಮತ್ತು ಸಮಾಜ ಸುಧಾರಕರಿಂದ, ಗುರುಗಳಿಂದ ಅಲ್ಲ. ಇದನ್ನು ಹೇಗೆ ಸಮರ್ಥಿಸ್ತೀರಿ? ಅದು ಅಜ್ಞಾನ ಅಷ್ಟೇ. ಯಾರೋ ಒಬ್ಬರ ಬ್ರಿಟಿಷ್ನವರ ಕಾರಣದಿಂದಾಗಿ ನಮ್ಮ ಸನಾತನ ಧರ್ಮದಲ್ಲಿದ್ದ ಎಷ್ಟೋ ಅಜ್ಞಾನಗಳು ಹೋಯಿತು ಅಂತ ನಾವು ತಪ್ಪಾಗಿ ಭಾವಿಸಿದ್ದೀವಿ. ನಿಮಗೆ ಸರಿಯಾಗಿ ಇತಿಹಾಸ ತಿಳ್ಕೊಂಡ್ರೆ ಬಾಲ್ಯ ವಿವಾಹ ನಿಜಕ್ಕೂ ಯಾವಾಗ ಶುರುವಾಯಿತು, ಯಾವ ಕಾರಣಕ್ಕೆ ಶುರುವಾಯಿತು ಅಂತ ನೀವು ಸರಿಯಾಗಿ ನೋಡಿದ್ರೆ, ಸನಾತನ ಧರ್ಮದಲ್ಲಿ ಯಾರೋ ಬೇರೆ ಬೇರೆಯವರ ಆಕ್ರಮಗಳು ಹೆಚ್ಚಾದಾಗ, ನಮ್ಮ ಹೆಣ್ಣು ಮಕ್ಕಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾರ್ದೋ ಮನೆಯಲ್ಲಿ ಆಗದೇ ಇದ್ದಾಗ ಅವರು ಬೇಗ ಮದುವೆ ಮಾಡಿಕೊಟ್ರೆ ಆ ಮನೆಯಲ್ಲಾದರೂ ಆಕೆಗೆ ರಕ್ಷಣೆ ಸಿಗಬಹುದು ಅನ್ನುವ ಕಾರಣಕ್ಕೆ ಸುಮಾರು 1,000-1,500 ವರ್ಷಗಳ ಹಿಂದೆ ಈ ಥರದ ಬಾಲ್ಯ ವಿವಾಹ ಶುರುವಾಗಿದೆ. ನೀವು ಇವತ್ತಿಗೂ ನೋಡಿ, ಉತ್ತರ ಭಾರತದಲ್ಲಿ ಇತ್ತೀಚೆಗೂ ನಡೀತಾ ಇತ್ತು, ಇತ್ತೀಚಿನವರೆಗೂ. ಆದರೆ ದಕ್ಷಿಣ ಭಾರತದಲ್ಲಿ ನೀವು ಎಲ್ಲಾದರೂ ನೋಡಿದ್ರೆ ಬಾಲ್ಯ ವಿವಾಹಗಳನ್ನು ಹೆಚ್ಚು? ಯಾಕೆ ದಕ್ಷಿಣ ಭಾರತದಲ್ಲಿ ಇತ್ತು, ಆದರೆ ಹೆಚ್ಚಿರಲಿಲ್ಲ. ಆದರೆ ಉತ್ತರ ಭಾರತದಲ್ಲಿ ತುಂಬಾ ಇತ್ತು ಬಾಲ್ಯ ವಿವಾಹ. ಯಾಕೆ ಅಂದರೆ ಅಲ್ಲಿಂದ ಆಕ್ರಮಣಗಳು ಹೆಚ್ಚಾದಾಗ, ಬೇರೆ ಬೇರೆ ದೇಶಗಳಿಂದ ಆಕ್ರಮಣ ಹೆಚ್ಚಾದಾಗ, ಹೆಣ್ಣು ಮಕ್ಕಳುಗಳ ಮೇಲೆ ದಾಳಿಗಳು ಹೆಚ್ಚಾದಾಗ ಅವರನ್ನು ರಕ್ಷಣೆ ಮಾಡೋದು ಹೇಗೆ? ಹಾಗೆ ರಕ್ಷಣೆ ಮಾಡಬೇಕಾದ್ರೆ ಇದೊಂದು ದಾರಿ ಹುಡ್ಕೊಂಡ್ರು. ಏನು? ಬಾಲ್ಯ ವಿವಾಹ. ಇದು ಹಿಂದಿನಿಂದ ಬಂದದ್ದಲ್ಲ, ಪ್ರಾಚೀನ ಪದ್ಧತಿಯಿಂದ ಬಂದದ್ದಲ್ಲ. ಪ್ರಾಚೀನ ಭಾರತದ ಕಲ್ಪನೆ, ಪ್ರಾಚೀನ ಭಾರತ, ನಮ್ಮ ಸನಾತನ ಪರಂಪರೆಯಲ್ಲಿ ಹೆಣ್ಣಿಗೆ ಎಷ್ಟು ಸ್ವತಂತ್ರ ಇತ್ತು. ಸ್ವಯಂವರ ಅಂತ ನಡೀತಾ ಇತ್ತು. ಕೇಳಿದ್ದೀರಾ ಸ್ವಯಂವರ? ಯಾರು ಸೆಲೆಕ್ಟ್ ಮಾಡ್ತಾ ಇದ್ರು ಗಂಡನ್ನ? ಹೆಣ್ಣು ಹೂಹಾರ ತಗೊಂಡು ಹೋಗಿ ಆಕೆ ಮದುವೆ ಆಗ್ತಾಳ, ನನ್ನನ್ನು ಮದುವೆ ಆಗಲಿ ಅಂತ ಯಾರು ಬರ್ತಾ ಇದ್ರು? ರಾಜ್ಕುಮಾರರು ಬರ್ತಾ ಇದ್ರು, ಜ್ಞಾನಿಗಳು ಬರ್ತಾ ಇದ್ರು, ಪ್ರಕಾಂಡ ಪಂಡಿತರುಗಳು ಬರ್ತಾ ಇದ್ರು. ಅವರು ತಲೆ ಹೊಡ್ತಾ ಇದ್ರು, ನನ್ನನ್ನು ಮದುವೆ ಆಗು ಅಂತ. ಹೆಣ್ಣು ಹೇಳ್ತಾ ಇದ್ರು, ನೀನು ಬೇಡ, ನೀನು ಬೇಡ, ನೀನು ಬೇಡ. ರಾಜಮನೆತನದಲ್ಲಿ ಅದಿತ್ತು. ಸಾಮಾನ್ಯ ಹೆಣ್ಣಿನಲ್ಲೂ ನಿಮಗೆ ಗೊತ್ತಿರಲಿ, ಭಾರತದ ಇವತ್ತಿಗೂ ಇದೆ. ನೀವು ಕೇರಳಕ್ಕೆ ಹೋದರೆ, ಪಶ್ಚಿಮ ಬಂಗಾಳಕ್ಕೆ ಹೋದರೆ ಇದೆ ಮಾತೃ ಪ್ರಧಾನ. ಎಷ್ಟೋ ಕಾಡು ಜನರು, ನಾನು ಓಡಾಡಿದ್ದೀನಿ ಕಾಡು ಜನರ ನಡುವೆ, ಅಲ್ಲೂ ಇವತ್ತಿಗೂ ಇದೆ ಮಾತೃ ಪ್ರಧಾನವಾದ ಒಂದು ಪದ್ಧತಿ ಇದೆ. ಆ ಮಾತೃ ಪ್ರಧಾನ ಸಾಮಾನ್ಯ ಮನೆಗಳಲ್ಲೇ ಹೆಣ್ಣು ನಿರ್ಧಾರ ಮಾಡ್ತಾ ಇಲ್ಲ, ಇಂಥವಳು ನಾನು ಮದುವೆ ಆಗ್ತೀನಿ ಅಂತ. ಅದಾದ್ಮೇಲೆ ಕಾಲಕ್ರಮೇಣ ಬೇರೆ ಬೇರೆಯವರ ದಾಳಿಗಳಾದಾಗ ಇಷ್ಟು ಸ್ವತಂತ್ರ ಆಗಲ್ಲ, ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ವರ್ಷ ಆಕೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವಷ್ಟು ಸಮಯ ಆಕ್ರಮಣಕಾರರೇ ಬಿಡ್ತಾ ಇಲ್ಲ, ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಈಗಿದ್ದಾಗ ಏನು ಮಾಡಬೇಕು? ಯಾರ್ದೋ ಮನೆ ಆಶ್ರಯ ಮಾಡಬೇಕು, ಯಾರ್ದೋ ಮನೆ ಗಂಡು ಮಕ್ಕಳು ಹೆಚ್ಚಿರುವಂಥ ಆಶ್ರಯಕ್ಕೆ ಹೋಗಬೇಕು. ಆಗ ಬಹುಷ್ಪಾಲು ಆಗ ಶುರುವಾಗಿದ್ದು ಬಾಲ್ಯ ವಿವಾಹ. ಅದಕ್ಕೆ ಮುಂಚೆ ಅದಿರಲಿಲ್ಲ. ಈ ಥರ ಕಟ್ಟುಕತೆಗಳನ್ನು ತುಂಬ ಜನ ಹೇಳ್ಬಿಟ್ಟಿದ್ದಾರೆ. ಈಗ ಸುಮ್ಮನೆ ಸತಿ ಪದ್ಧತಿ ಅಂತ ಹೇಳ್ತಾರೆ. ಕೇಳಿದ್ದೀರಾ ಸತಿ ಪದ್ಧತಿ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸತ್ತಿರ್ಬೋದು ಸತಿ ಪದ್ಧತಿನಲ್ಲಿ? ನಿಮ್ಮ ಮನೇಲಿ ಕೇಳಿ, 200 ವರ್ಷದಿಂದ ಯಾರಾದರೂ ಸತಿ ಪದ್ಧತಿ, ನಮ್ಮ ಅಪ್ಪ ನಮ್ಮ ಅಜ್ಜನ ಕಾಲದಲ್ಲಿ ಯಾರಾದರೂ ಅಜ್ಜಿನೋ ಹೋಗಿ ಸತ್ತು ಹೋಗಿದ್ರ? ಕೇಳಿದ್ರೆ ಇಲ್ಲವೇ ಇಲ್ಲ, ಎಲ್ಲೋ ಒಂದು ಕಡೆ ನಡೀತಾ ಇತ್ತು. ಅದನ್ನ ನಮ್ಮ ಭಾರತದ ಮೆಕಾಲೆ ಶಿಕ್ಷಣ ಅಂತ ಒಂದಿದೆ. ಏನು, ಯಾವುದೋ ಒಂದು ಸಣ್ಣ ತಪ್ಪಾದರೆ ಇಡೀ ಜಗತ್ತೇ ಸರಿ ಇಲ್ಲ ಅಂತ ಹೇಳೋದು. ಸನಾತನ ಧರ್ಮದಲ್ಲಿ ಯಾರೋ ಒಬ್ಬ ದೋಷ ಮಾಡ್ತಾನೆ, ಯಾರೋ ಒಬ್ಬ ತಪ್ಪು ಮಾಡ್ತಾನೆ, ಎಲ್ಲರೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತ. ಹಾಗೆ ಬಹುಪಾಲು ಬಾಲ್ಯ ವಿವಾಹ, ಸತಿ ಪದ್ಧತಿ, ಈ ಥರದ ಎಷ್ಟೋ ಪದ್ಧತಿಗಳೇನಿದೆ, ಈ ರೀತಿ ಎಲ್ಲೋ ಅಪರೂಪಕ್ಕೊಂದೊಂದು ನಡೆದಿದೆ, ಎಲ್ಲೋ ಅಲ್ಲಲ್ಲಿ ನಡೆದಿದೆ. ಹಾಗೆ ನಡೆದಿರೋದನ್ನೇ ಇಡೀ ಸನಾತನ ಧರ್ಮದಲ್ಲೇ ಆ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೇ ಕೇಳಿ, ಎಷ್ಟು ಜನ ಬಾಲ್ಯ ವಿವಾಹ ಆಗಿದ್ರು, ಎಷ್ಟು ಜನ ಸತಿಗಮನ ಮಾಡಿದ್ರು ಅಂತ ಕೇಳಿ. ಆಗ ನಿಮಗೆ ಗೊತ್ತಾಗ್ತದೆ, ಎಲ್ಲೋ ಅಪರೂಪಕ್ಕೆ ನಡೆದಿದೆ, ಎಲ್ಲೋ ಒಂದು ನಡೆದಿದೆ, ಎಲ್ಲೋ 2 ನಡೆದಿದೆ. ಆದರೆ ನೂರಾರು ಜನರ ನಡುವೆ ಇದು ನಡೆದಿಲ್ಲ. ನಾನು ಕೆಲವು ಹಳ್ಳಿಗಳಲ್ಲಿ ಸುತ್ತಬೇಕಾದ್ರೆ ಹೀಗಲ್ಲ, 20 ವರ್ಷಗಳ ಹಿಂದೆ ಒಬ್ಬ ಅಜ್ಜಿ, ಹಣ್ಣು ಮುದುಕಿ, ಆಕೆ ಕೇಳಿದೆ ನಾನು, ಹಿಂದೆಲ್ಲ ನಿಮ್ಗೆ ಯಾಕೆ ಸಣ್ಣ ಮದುವೆ ಆಗ್ತಾ ಇದ್ರು ಅಂತ. ಆಕೆನೇ ಹೇಳಿದ್ದು, ಆಕೆ ಏನು ಓದೋಳಲ್ಲ.
ಯಾವುದೋ ಒಂದು ಕಾಡಿನ ಹತ್ತಿರದ ಒಂದು ಹಳ್ಳಿ ಅದು. ಆಕೆ ಕೇಳಿದ್ದೆ ನಾನು, ಇಲ್ಲಪ್ಪ ಅವಾಗೆಲ್ಲ ಬಂದು ಕುದುರೆನಲ್ಲಿ ಹೊತ್ಕೊಂಡು ಹೋಗ್ಬಿಡ್ತಾ ಇದ್ರು, ಹಿಂಗೆ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತ ಬೇಗ ಮದುವೆ ಮಾಡ್ತಾ ಇದ್ರು ಅದಕ್ಕೆ. ಓದು ಬರಹ ಗೊತ್ತಿಲ್ಲದ ಒಂದು ಹಣ್ಣು ಅಜ್ಜಿ 20 ವರ್ಷದ ಹಿಂದೆ. ನನಗೆ ಕುತೂಹಲ ಇತ್ತು ಅವಾಗೇನಿರಲಿಲ್ಲ ಅದು, ಆದರೆ ಹತ್ತಿರದ ಕಾಲ ಅನ್ನೋ ಕಾರಣಕ್ಕೆ ಅವ್ರು ಕೇಳಿದ್ದು. ಆಗ ಆಕೆ ಹೇಳಿದ್ದು, ಹಿಂಗೆ ಕುದುರೆಯಲ್ಲಿ ಬಂದು ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತ ಬೇಗ ಮದುವೆ ಮಾಡ್ತಾ ಇದ್ರು, ಮದುವೆ ಆದವ್ರನ್ನ ಹೊತ್ಕೊಂಡು ಹೋಗ್ತಿರ್ಲಿಲ್ಲ. ಈ ಕಾರಣಗಳನ್ನು ಹೇಳ್ತಾ ಇದ್ರು. ಬಹುಪಾಲು ಈ ಕಾರಣಗಳಿಂದಾಗಿ ಅಪರೂಪಕ್ಕೆ ಆ ಥರದ ಮದುವೆಗಳು ಆಗ್ತಾ ಇತ್ತು, ಬಾಲ್ಯ ವಿವಾಹ ಅಥವಾ ಸತಿಗಮನ ಆಗ್ತಾ ಇತ್ತು. ಬಿಟ್ಟರೆ ಇದು ಸನಾತನ ಧರ್ಮದ ಒಂದು ಅಂಗ ಅಲ್ಲ. ಹಾಗೆ ಅಂಗವೇ ಆಗಿದ್ದಿದ್ರೆ ಈಗ ನಿಲ್ತಾ ಇರಲಿಲ್ಲ. ಅರ್ಥ ಆಯ್ತಾ? ನಮ್ಮದೇ ಭಾರತದ ಪರಂಪರೆಯಲ್ಲಿ ಇದು ಮೊದಲಿಂದನೂ ಹಾಗೆ ಬಂದ್ಬಿಟ್ಟಿದ್ದಿದ್ರೆ ಅಷ್ಟು ಸುಲಭವಾಗಿ ನಿಲ್ಸಕ್ಕಾಗ್ತಿರ್ಲಿಲ್ಲ. ಈ ಥರದ ಅಪವಾದಗಳನ್ನು ಹಾಕಿ ನಮ್ಮಲ್ಲೇ ಗೊಂದಲಗಳನ್ನು ಉಂಟು ಮಾಡುವ ಕೆಲಸಗಳು ಕೆಲವರು ಮಾಡ್ತಾ ಇರ್ತಾರೆ, ಬುದ್ಧಿಜೀವಿಗಳು ಅಂತ ಯಾರ್ಯಾರು ಇರ್ತಾರೆ ಅವರು. ನಾವು ಅದಕ್ಕೆ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂಡ್ರಾಯ್ತು, ಎಷ್ಟು ಜನನ ಮನೇಲಿ ಸತಿಗಮನ ಆಗಿತ್ತು, ಎಷ್ಟು ಜನ ನಮ್ಮ ಮನೆಗಳಲ್ಲೇ, ನಮ್ಮ ಅಕ್ಕಪಕ್ಕದ ಮನೇಲೇ ವಿಚಾರಿಸಿದ್ರೆ ಗೊತ್ತಾಗ್ತದೆ. ಯಾರೋ ಇರ್ತಾರೆ 50 ವರ್ಷದಿಂದ ವಯಸ್ಸಾದವರು, 60 ವರ್ಷ, ಅವರ ತಾಯಿ ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ರು, ಎಷ್ಟು ವರ್ಷಕ್ಕೆ ಮನೆಗೆ ಬಂದರು, ಇವನ್ನೆಲ್ಲ ಕೇಳಿದ್ರೆ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗೋಕ್ಕೆ ಶುರು ಆಗ್ಬಿಡ್ತು. ಮತ್ತು ಯಾಕೆ ಆಗ್ತಾ ಇತ್ತು ನೀವೇ ಕೇಳಿದ್ರೆ ಅದಕ್ಕೆ ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕೆ ಶುರು ಆಗ್ತದೆ. ಬ್ಲೈಂಡಾಗಿ ನಂಬಬೇಡಿ. ನಾವೀಗ ಯಾವುದನ್ನ ಬ್ಲೈಂಡಾಗಿ ನಂಬಬಾರದೋ ಅದನ್ನು ಬ್ಲೈಂಡಾಗಿ ನಂಬ್ತಾ ಇದ್ದೀವಿ. ಯಾವುದನ್ನು ಸುಮ್ಮನೆ ನಂಬಬಹುದು, ಅದರಿಂದ ಯಾವುದೇ ತೊಂದರೆ ಇಲ್ಲ ನಮಗೆ, ಅದನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇರ್ತೀವಿ. ನಮಸ್ತೆ ಶ್ರೀಜಿ, ನನ್ನ ಹೆಸರು ಮಹೇಶ್ ಅಂತ. ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ಸನಾತನ ಧರ್ಮದ ವೈಫಲ್ಯವ ಅಥವಾ ವಿಕೃತಿಯ? ನಾನು ಯಾವುದೇ ಜಗದ್ಗುರು ಅಲ್ಲ, ನಾನು ಯಾವುದೇ ಪಂಗಡ ಮತಕ್ಕೆ ಒಳಗಾದವನಲ್ಲ. ಹಾಗಾಗಿ ಈ ಪ್ರಶ್ನೆಗಳು ನಾನು ಕೇಳಿದ್ರೆ ಅದು ವ್ಯರ್ಥ. ಆದರೂ ಆನ್ಸರ್ ಕೊಡೋದಿದ್ರೆ ನೋಡಿ, ನೀವು ತುಂಬ ಹಿಂದಿನಿಂದ ಬಂದ ವೇದಗಳಲ್ಲೇ ಬಂದಂಥ, ವೇದಾಂತಗಳಲ್ಲೇ ಬಂದಂಥ ಎಷ್ಟೋ ಕಥೆಗಳನ್ನು ನೋಡಿದ್ರು ಆ ಕಥೆಗಳಲ್ಲೇ ಗೊತ್ತಾಗ್ತದೆ ಜಾತಿ ವ್ಯವಸ್ಥೆ ಅನ್ನೋದು ಹಿಂದೆ ಇರಲಿಲ್ಲ ಅದು. ಆದರೆ ಕೆಲವರಿಗೆ ಬೆಳೀತಾ ಬೆಳೀತಾ ಒಂದು ಶ್ರೇಷ್ಠತೆ ಅನ್ನುವಂಥ ಒಂದು ಅಹಂಕಾರ ಬರ್ತದೆ. ಈಗ ನನ್ನನ್ನು ನೀವೆಲ್ಲ ನಾನು ಹೇಳ್ದ ಹಾಗೆ ಕೇಳ್ತೀರಿ ಅನ್ನುವಂಥ ಅಹಂಕಾರ ನನಗೆ ಬಂದರೆ ನಾನು ಅತ್ಯಂತ ಶ್ರೇಷ್ಠ, ನಾನು ಅತ್ಯಂತ ಉನ್ನತವಾದವನು ಅನ್ನುವ ಭಾವ ಬರ್ತದೆ. ಹಾಗೆ ಬಹುಶಃ ಒಂದು ಹಂತದಲ್ಲಿ ಒಂದಷ್ಟು ಜನಕ್ಕೆ ನಾನು ಶ್ರೇಷ್ಠ ಅನ್ನುವ ಅಹಂಕಾರದಿಂದ ನಾನು ಸಪ್ರೇಟ್, ನೀನು ಸಪ್ರೇಟ್ ಅನ್ನುವ ಭಾವ ಬಂದಿರಬಹುದು. ಆದರೆ ನೀವು ಹಿಂದಿನಿಂದ ನೋಡ್ಕೊಂಬಂದರೆ ನೀವು ಇಲ್ಲಿ ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಕೃಷ್ಣ ಯಾವ ಜಾತಿ ಹಾಗೆ ನೋಡೋದಿದ್ರೆ ಇವತ್ತಿನ ಕಾಲಕ್ಕೆ, ರಾಮ ಯಾವ ಜಾತಿ ಇವತ್ತಿನ ಕಾಲಕ್ಕೆ ನೋಡಿದ್ರೆ, ಆ ಥರದ್ದು ಎಷ್ಟೋ ಮಹಾ ಪುರುಷರಿದ್ದಾರಲ್ಲ, ಅವರನ್ನೆಲ್ಲ ನೋಡಿದರೆ, ಸಾಕ್ಷಾತ್ ವಿಶ್ವಾಮಿತ್ರರನ್ನೇ ನೋಡಿದರೆ, ಗಾಯತ್ರಿ ಮಂತ್ರವನ್ನೇ ಒಬ್ಬ ಬ್ರಾಹ್ಮಣ ಅಂತ ಅನ್ಸ್ಕೊಂಡವನು ನಿಜವಾಗಿ ಬ್ರಾಹ್ಮಣ ಆಗಬೇಕಾದ್ರೆ ಅವನಿಗೆ ದ್ವಿಜನಾಗಬೇಕು. ಅಂದರೆ ಏನು? ಜನ್ಮನೋ ಜಾಯತೆ ಶೂದ್ರ, ಹೊಟ್ಟಿನಿಂದ ಎಲ್ಲರೂ ಶೂದ್ರರೇ. ಅವನಿಗೆ ದ್ವಿಜ ಸಂಸ್ಕಾರ ಆಗಬೇಕು, ಅಂದರೆ ಮುಂಜಿ ಆಗಬೇಕು, ಅವನಿಗೆ ಬ್ರಹ್ಮೋಪದೇಶ ಆಗಬೇಕು. ಹಾಗೆ ಬ್ರಹ್ಮೋಪದೇಶ ಆಗಿ ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡ್ತಾ ಇದ್ದರೆ ಅವನು ನಿಜವಾಗಿ ಒಬ್ಬ ಬ್ರಾಹ್ಮಣ ಆಗ್ತಾನೆ ಅಂತ. ಯಾರು ಬ್ರಹ್ಮವನ್ನು ತಿಳಿತಾರೋ ಅವನು ಬ್ರಾಹ್ಮಣ ಅಂತ. ಅದಕ್ಕೆ ಮುಂಚೆ ಅವನು ವಿಪ್ರನಾಗಬೇಕು, ದ್ವಿಜನಾಗಬೇಕು. ಹಾಗೆ ಆಗಬೇಕಾದ್ರೆ ಗಾಯತ್ರಿಯನ್ನು ಪ್ರತಿನಿತ್ಯ, ಆ ಬ್ರಹ್ಮತ್ವವನ್ನು ಗಳಿಸ್ಬೇಕಾದ್ರೆ ಗಾಯತ್ರಿಯನ್ನು ಪ್ರತಿನಿತ್ಯ ಜಪ ಮಾಡಲೇಬೇಕು, 108 ಜಪನಾದರೂ ಮಾಡಲೇಬೇಕು. ಆ ಗಾಯತ್ರಿಯನ್ನು ಜಗತ್ತಿಗೆ ಕೊಟ್ಟವ್ರು ಯಾರು? ವಿಶ್ವಾಮಿತ್ರರು ಯಾವ ಜಾತಿ ಹಾಗೆ ನೋಡೋದಿದ್ರೆ, ಯಾವ ವರ್ಣಕ್ಕೆ ಸೇರಿದವರು, ಆದರೆ ಅವರ ಸಾಧನೆ ಅಂದರೆ ಬ್ರಹ್ಮತ್ವವನ್ನು ಗಳಿಸಿದ್ರು. ಅದಕ್ಕೆ ಶ್ರೀಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಚಾತುರ್ವರ್ಣ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ನಾನು ಅವರವರ ಗುಣಕ್ಕೆ ನಾನೇ ಸೃಷ್ಟಿ ಮಾಡಿದ್ದೀನಿ, ಆದರೆ ಇದಕ್ಕೆ ನಾನು ಕಾರಣ ಅಲ್ಲ, ನಾನು ಜವಾಬ್ದಾರಿ ಅಲ್ಲ, ನಾನು ಸೃಷ್ಟಿ ಮಾಡಿದ್ದೀನಿ. ಅಪ್ಪ ಈಗ ನಿಂಗೆ ಜಮೀನು ಮಾಡಿಕೊಟ್ಬಿಟ್ಟಿದ್ದಾನೆ, ಜಾಗ ಮಾಡಿಕೊಟ್ಬಿಟ್ಟಿದ್ದಾನೆ, ನೀನು ಜವಾಬ್ದಾರಿ. ಹಾಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ, ಆದರೆ ನಾನು ಕಾರಣ ಅಲ್ಲ, ನಾನು ಜವಾಬ್ದಾರಿ ಅಲ್ಲ. ನಿನ್ನ ಕರ್ಮಕ್ಕೆ, ನಿನ್ನ ಗುಣಕ್ಕೆ ಅನುಸಾರವಾಗಿ ನೀನು 4 ವರ್ಣಗಳಿದೆ, ಆ ವರ್ಣದಲ್ಲಿ ನೀನು ಯಾವ ಸ್ಥಿತಿಯನ್ನಾದರೂ ಪಡಿಬಹುದು. ಆಳ್ವಿಕೆ ಮಾಡ್ತೀಯಾ,
ನಿನ್ನಲ್ಲಿ ಕ್ರೋಧ ಜಾಸ್ತಿ ಇದೆಯಾ, ನೀನು ಯುದ್ಧವನ್ನು ಮಾಡಿ ಜಗತ್ತನ್ನು ಗೆಲ್ತೀನಿ ಅಂತ ಹೊಡ್ತೀಯ, ಕ್ಷತ್ರಿಯನಾಗ್ತೀಯ. ಧರ್ಮವನ್ನು ಉಳಿಸ್ತೀನಿ ನಾನು ಅಂತಿದ್ರೆ ಕ್ಷತ್ರಿಯನಾಗ್ತೀಯ. ಧರ್ಮವನ್ನು ಹಂಚುತ್ತೀನಿ, ಹೆಚ್ಚು ಜ್ಞಾನವನ್ನು ಪಡಿತೀನಿ ಅಂದರೆ ನೀವು ಬ್ರಾಹ್ಮಣನಾಗ್ತೀಯ. ಇಲ್ಲ ನಾನು ವ್ಯಾಪಾರ ಮಾಡ್ತೀನಿ, ಹೆಚ್ಚು ಜನಕ್ಕೆ ಉಪಯೋಗ ಆಗೋ ರೀತಿಯ ವ್ಯವಹಾರಗಳನ್ನು ಮಾಡ್ತೀನಿ, ಇಲ್ಲ ನಾನು ಸೇವೆ ಮಾಡ್ತೀನಿ, ಇಷ್ಟೂ ಕೆಲಸಗಳು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಆದರೆ ನಾನು ಸೇವೆ ಮಾಡ್ಕೊಂಡಿರ್ತೀನಿ, ಯಾವುದೇ ಥರದ್ದಾಗಲಿ ಎಲ್ರಿಗೂ ಜೀವನಕ್ಕೂ ಒಳ್ಳೆಯದಾಗುವ ಸೇವೆ ಮಾಡ್ಕೊಂಡಿರ್ತೀನಿ, ಅವಾಗ ಏನಾಗ್ತೀವಿ? ಶೂದ್ರನಿದ್ದವನು ಬ್ರಾಹ್ಮಣನೂ ಆಗ್ಬೋದು, ಬ್ರಾಹ್ಮಣ ಇದ್ದವನು ಶೂದ್ರನೂ ಆಗ್ಬೋದು. ಇದು ನಮ್ಮ ಭಾರತದ ಕಲ್ಪನೆ, ಭಾರತದ ಸನಾತನ ಧರ್ಮದಲ್ಲಿ ಇರೋದು. ಆದರೆ ಇದನ್ನೂ ತುಂಬ ಜನ ಪಂಡಿತರು ಅದಿಲ್ಲ ಇದಿಲ್ಲ ಅನ್ನೋ ವಾದ ಮಾಡೋರು ಇದ್ದಾರೆ. ಆದರೆ ನಾನು ನಮ್ಮ ಉಪಾಸಕರುಗಳಿಗೆ ಹೇಳೋದು, ಇದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಈ ಯಾವ ಬಂಧನಕ್ಕೂ ಒಳಗಾಗಬೇಡಿ. ಈ ವರ್ಣದ, ಈ ಜಾತಿಯ, ಈ ಮತದ ಯಾವುದೇ ಬಂಧನಕ್ಕೂ ಒಳಗಾಗಬೇಡಿ. ಈಗ ಒಳಗಾಗದೇ ಇದ್ದರೆ ನೀವು ನಿಜವಾದ ಆ ಬ್ರಹ್ಮಜ್ಞಾನ, ಶಂಕರರೇ ಹೇಳ್ತಾರೆ, ನಿನ್ನ ಗುಣ, ನಿನ್ನ ರೂಪ, ನಿನ್ನ ಗೋತ್ರ ಎಲ್ಲಿವರೆಗೆ, ನಿನ್ನ ಶಾಸ್ತ್ರವನ್ನು ಬಿಡೋವರೆಗೆ ನಿನಗೆ ಮೋಕ್ಷ ಇಲ್ಲ ಅಂತ. ಇದೆಲ್ಲವನ್ನು ದಾಟುವವರೆಗೆ ನಿಂಗೆ ಮೋಕ್ಷ ಇಲ್ಲ. ನನ್ನ ಆಸೆ ಈ ಜಾತಿ, ಈ ಮತ, ಈ ಪಂಗಡ, ಈ ಎಲ್ಲ ಬಂಧನಗಳನ್ನು ನಮ್ಮ ಎಲ್ಲ ಉಪಾಸಕರುಗಳು ಬಿಡಬೇಕು. ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವ ಭಾವದೊಂದಿಗೆ, ನಮ್ಮೆಲ್ಲ ಒಂದೇ ಕುಟುಂಬ, ವಸುದೈವ ಕುಟುಂಬಕಂ ಅಂತ ಏನು ನಮ್ಮ ಶಾಸ್ತ್ರಗಳು ಹೇಳ್ಕೊಂಬಂದಿದೆ, ಆ ರೀತಿಯಾದಂಥ ನಿಜವಾದ ಆಚರಣೆ, ನಿಜವಾದ ಜೀವನ ಪದ್ಧತಿ ನಮ್ಮದಾಗಬೇಕು, ನಮ್ಮ ಉಪಾಸಕರದಾಗಬೇಕು ಅನ್ನೋದು ನಮ್ಮ ಆಸೆ. ಗುರುಜಿ, ಮತ್ತೊಂದು ಪ್ರಶ್ನೆ. ಶಬರಿಮಲೆಗೆ ಹೆಣ್ಣು ಮಕ್ಕಳ ಪ್ರವೇಶ ನಿರ್ಬಂಧ ಆಗಿದೆ. ಅದು ಧರ್ಮದ ಪಾವಿತ್ರತೆಯ ಅಥವಾ ಹೆಣ್ಣುಮಕ್ಕಳ ಮೇಲಿನ ದಬ್ಬಾಳಿಕೆನ ಅನ್ನೋದು? ಇದು ತಪ್ಪು ಕಲ್ಪನೆ. ಶಬರಿಮಲೆಗೆ ಹೆಣ್ಣಿಗೆ ಪ್ರವೇಶ ಇದೆ. ಯಾರು ಹೇಳಿದ್ದು ಹೆಣ್ಣಿಗೆ ಪ್ರವೇಶ ಇಲ್ಲ ಅಂತ? ಸುಪ್ರೀಂ ಕೋರ್ಟಲ್ಲಿ. ಆದರೆ 12 ವರ್ಷ ಅಥವಾ ಯಾರು ಋತುಮತಿ ಆಗ್ತಾಳೆ, ಋತುಮತಿ ಆಗಿ ಅದರ ಕೊನೆ 50 ವರ್ಷ, ಆಲ್ಮೋಸ್ಟ್ 12 ವರ್ಷದಿಂದ 50 ವರ್ಷದ ಒಳಗಿನ ಹೆಣ್ಣಿಗೆ ಪ್ರವೇಶ ಇಲ್ಲ. ಬಿಟ್ಟರೆ 12 ವರ್ಷದ ಒಳಗಿನ ಹೆಣ್ಣಿಗೆ, 50 ವರ್ಷ ದಾಟಿದ ಹೆಣ್ಣಿಗೆ ಪ್ರವೇಶ ಇದೆ. ಇದು ಪ್ರತಿ ಸರಿ ಮೀಡಿಯಾಗಳಲ್ಲೂ ಎಲ್ಲ ಕಡೆಗಳಲ್ಲೂ ಹೇಳೋದೇನು, ಅಲ್ಲಿಗೆ ಹೆಣ್ಣಿಗೆ ಪ್ರವೇಶ ಇಲ್ಲ, ಅಲ್ಲಿಗೆ ಹೆಣ್ಣಿಗೆ ಪ್ರವೇಶ ಇಲ್ಲ. ಅರೆ, ಪ್ರವೇಶ ಇದೆ. ಆದರೆ ಯಾರು ಋತುಚಕ್ರಕ್ಕೆ ಒಳಗಾಗ್ತಾರೋ 12 ವರ್ಷದಿಂದ 50 ವರ್ಷಗಳ ನಡುವಿನ ಸಮಯ ಏನಿದೆ, ಆ ಸಮಯ ವಯಸ್ಸಿನವರಿಗೆ ಪ್ರವೇಶ ಇಲ್ಲ. ಆದರೆ ಹೆಣ್ಣಿಗೆ ಪ್ರವೇಶ ಇದೆ. ಇದು ಫಸ್ಟ್ ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಬೇಕು. ಅಲ್ಲಿಗೆ ಹೆಣ್ಣಿಗೆ ನಿರ್ಬಂಧ ಇಲ್ಲ. ಮತ್ತು ಎರಡನೇದು ಗೊತ್ತಿರಲಿ, ಅಯ್ಯಪ್ಪನ ದೇವಸ್ಥಾನಗಳು ಅದು ಒಂದೇ ಅಲ್ಲ. ಅದು ಅವನು ಬ್ರಹ್ಮಚಾರಿ ರೂಪದಲ್ಲಿ ಪ್ರತಿಷ್ಠೆ ಆಗಿರುವಂಥ ಒಂದು ರೂಪ, ಅದು ಒಂದು ಮೂರ್ತಿ, ಒಂದು ಜಾಗ. ಅದಲ್ಲದೆ ಬೇರೆ ಬೇರೆ ಥರದ ಅಯ್ಯಪ್ಪನ ಆ ಪರಂಪರೆಯವರೇ ಸ್ಥಾಪನೆ ಮಾಡಿರುವ ಬೇರೆ ಬೇರೆ ದೇವಸ್ಥಾನಗಳಿದೆ. ಅಷ್ಟೇ ಶಕ್ತಿಶಾಲಿಯಾದ, ಇಡೀ ವರ್ಷವೂ ಪ್ರವೇಶ ಇರುವಂಥ ಬೇರೆ ಬೇರೆ ದೇವಸ್ಥಾನಗಳಿದೆ. ಆ ಎಲ್ಲ ದೇವಸ್ಥಾನಕ್ಕೆ ವಯೋಮಿತಿಯ ನಿರ್ಬಂಧವೇ ಇಲ್ಲದೆ ಪ್ರವೇಶ ಇದೆ. ಆದರೆ ಇಲ್ಲಿಗೆ ಮಾತ್ರ ಯಾಕೆ ಪ್ರವೇಶ ಇಲ್ಲ? ಅಲ್ಲಿಯ ಮೊದಲಿನಿಂದ ಬಂದ ಒಂದು ಆಚರಣೆ. ನಿಮಗೆ ಎರಡನೇದು ಗೊತ್ತಿರಲಿ, ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಆ ಧಾರ್ಮಿಕ ಮಾಸದ ಒಂದು ಚಕ್ರದ ಸಮಯದಲ್ಲಿ, ಆ ಸಂದರ್ಭದಲ್ಲಿ 4 ದಿನಗಳು ಪ್ರವೇಶ ಮಾಡಬಾರದು ದೇವಸ್ಥಾನಕ್ಕೆ. ಯಾಕೆ ಪ್ರವೇಶ ಮಾಡಬಾರ್ದು? ಹೆಣ್ಣು ಒಂದು ಶಕ್ತಿ, ಅದು ಹೀನ ಅಂತ ಅಲ್ಲ, ಆ ಸಂದರ್ಭ ಅತ್ಯಂತ ತುಚ್ಛ ಅಂತ ಅಲ್ಲ, ಆಕೆಯನ್ನು ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದಲ್ಲ, ಅದು ಅನಿಷ್ಟ ಪದ್ಧತಿ. ಆದರೆ ಆಕೆ ಋತುಚಕ್ರಕ್ಕೆ ಒಳಗಾದ ಸಂದರ್ಭ, ಮಾಸಿಕ ಧರ್ಮದ ಸಮಯದಲ್ಲಿ ಆಕೆ ಶಕ್ತಿ ಪೂರ್ಣವಾಗಿ ಕಳ್ಕೊಂಡಿರ್ತಾಳೆ. ಆ 4 ದಿನಗಳಲ್ಲಿ ಕಳ್ಕೊಂಡಿರ್ತಾಳೆ. ಅವಳಿಗೆ ಎಂತಹ ಖಾಲಿಯಾಗಿರ್ತಾಳೆ. ಒಂದು ಸ್ತ್ರೀ ಪೂರ್ಣವಾಗಿ ಖಾಲಿಯಾಗಿರ್ತಾಳೆ. ಅವಳಿಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ, ಅವಳು ಶಕ್ತಿ ಸ್ವರೂಪಿಣಿ. ಬೇರೆಯ ಶಕ್ತಿಯನ್ನೇ ಅವಳು ತೆಗೆದುಕೊಂಡು ಬಿಡುವ ವಿಶೇಷವಾದ ಶಕ್ತಿ ಇದೆ. ಆ ಕಾರಣದಿಂದಾಗಿ 4 ದಿನಗಳು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ,
ಯಾವುದಾದ್ರೂ ಒಂದು ಗಿಡ ಮುಟ್ಟಿದರೆ ಗಿಡ ಸತ್ತು ಹೋಗ್ತದೆ, ಒಣಗಿ ಹೋಗ್ತದೆ. ಯಾಕೆ? ಆ ಗಿಡದಲ್ಲಿರುವ ಶಕ್ತಿಯನ್ನು ಆಕೆ ತಗೊಂಡ್ಬಿಡ್ತಾಳೆ, ಹೀರ್ಕೊಂಡ್ಬಿಡ್ತದೆ. ಬಹುಶಃ ಆ ಕಾರಣದಿಂದಾಗಿ ಯಾವ ಗಿಡ ಮುಟ್ಟಿದ್ರು, ತುಳಸಿ ಮುಟ್ಟಿದ್ರೆ, ಹೂ ಗಿಡಗಳನ್ನು ಮುಟ್ಟಿದ್ರೆ ಅದು ಒಣಗಿ ಹೋಗ್ತದೆ. ಹಾಗೆ ನೀವು ದೇವಸ್ಥಾನಗಳಿಗೆ ಆ ಸಮಯಕ್ಕೆ ಹೋದರೆ, ಗುರುಗಳ ಹತ್ರ ಆ ಸಮಯದಲ್ಲಿ ಹೋದರೆ, ಯಾವುದೇ ಹೋಮ ಹವನಗಳ ಮಾಡುವ ಸಂದರ್ಭದಲ್ಲಿ ಹೋದರೆ, ಆ ಸಂದರ್ಭದಲ್ಲಿ ಏರ್ಪಾಡು ಮಾಡುವ ಒಂದು ಶಕ್ತಿ ಏನಿದೆ, ಆ ಮೂರ್ತಿಯಲ್ಲಿರುವ, ಆ ಹೋಮ ನಡೆಯೋ ಜಾಗದ ಅಥವಾ ಗುರುವಿನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಚೈತನ್ಯ ಏನು ಏರ್ಪಡ್ತದೆ, ಅದನ್ನು ಪೂರ್ಣವಾಗಿ ಆಕೆಯ ಒಳಗೆ ಪ್ರವೇಶ ಆಗುವ ಸಾಧ್ಯತೆ ಇದೆ. ಹಾಗೆ ಆದಾಗ ಅದು ಆ ಶಕ್ತಿ ಆಕೆಗೆ ತಡ್ಕೊಳಕ್ ಆಗದೆ ಹೋಗ್ಬೋದು, ತಡ್ಕೊಳಕ್ಕಾಗದೆ ವೈಪರೀತ್ಯಗಳು ಹೆಚ್ಚಾಗಬಹುದು. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಣು ಪೂರ್ಣವಾಗಿ ವಿಶ್ರಾಂತಿಯಿಂದ ಇರಬೇಕು. ದೇವಸ್ಥಾನಕ್ಕೆ ಹೋಗೋದಲ್ಲ, ಮನೆಯಲ್ಲಿ ಅಡುಗೆಯನ್ನ ಮಾಡಬಾರ್ದು, ಮನೆಯಲ್ಲಿ ಯಾವ ಆಚರಣೆಯನ್ನು ಮಾಡಬಾರ್ದು. ಇಡೀ ತಿಂಗಳು ಅಷ್ಟು ಕೆಲಸ ಮಾಡ್ಕೊಂಡು ಎಲ್ಲರ ಅಪ್ಪನ, ಮಕ್ಕಳ, ಗಂಡನ ಅಷ್ಟೋ ಯೋಗಕ್ಷೇಮ ವಿಚಾರಿಸ್ಕೊಂಡಿರ್ತಾರೆ. ಒಂದು 4 ದಿನ ಏನನ್ನೂ ಮಾಡದೆ ತನಗಾಗಿ ತಾನು ಇರಲಿ ಅಂತ ನಮ್ಮ ಹಿರಿಯರು ಒಂದಷ್ಟು ಆಚರಣೆ ಮಾಡಿದ್ರು. ಇದೆಲ್ಲವನ್ನು ಬಿಟ್ಟು ಇದೊಂದು ಅನಿಷ್ಟ ಪದ್ಧತಿ ಮಾಡಿ ಮನೆಯಿಂದ ಹೊರಗೆ ಹಾಕಿ ಶೆಡ್ ಮಾಡಿ ಹೊರಗಿಟ್ಟು ದೇವಸ್ಥಾನಕ್ಕೆ ಹೋಗಬಾರ್ದಂತೆ. ಯಾಕೆ ಹೋಗಬಾರ್ದು ಅಂದರೆ ಅದು ಕೀಳಂತೆ, ಆ ಸಮಯದಲ್ಲಿ ಹೆಣ್ಣು ಕೀಳಂತೆ. ಈ ರೀತಿ ಕೆಲವು ಮಡಿವಂತರು ಹೀಗೆ ಹೇಳಿಯೇ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಬಿತ್ತುಬಿಟ್ಟಿದ್ದಾರೆ. ನಿಜವಾದ ಕಾರಣ ಇದು. ಮಹಿಳೆ, ಸ್ತ್ರೀ ಅನ್ನೋದೊಂದು ಶಕ್ತಿ, ಇಡೀ ಶಕ್ತಿಯನ್ನು ಒತ್ಕೊಳ್ಳೋ ಶಕ್ತಿ ಇರುವಂಥ ಶಕ್ತಿ. ಆಕೆ ಆ ಮಾಸಿಕ ಧರ್ಮದ ಸಮಯದಲ್ಲಿ ಹೋದರೆ ಆ ದೇವಸ್ಥಾನದ ಶಕ್ತಿ ಏನಾದರೂ ಆಕೆಗೆ ಪ್ರವೇಶವಾದರೆ ಅದನ್ನು ತಡ್ಕೊಳಕ್ಕಾಗದೆ ಹೋಗಬಹುದು. ಆ ಕಾರಣದಿಂದಾಗಿ ವಿಶ್ರಾಂತಿಯಿಂದ ಇರಲಿ ಅನ್ನೋ ಕಾರಣದಿಂದಾಗಿ ಆ ಒಂದು ಆಚರಣೆ ತಂದರು. ಅದೇ ಕಾರಣದಿಂದ ನೈಷ್ಠಿಕ ಬ್ರಹ್ಮಚಾರಿ ಆದಂಥ ಅಯ್ಯಪ್ಪನ ದೇವಸ್ಥಾನ ಏನಿದೆ, ಇದು ಬ್ರಹ್ಮಚಾರ್ಯದ ಪಾಲನೆಗೆ ಒಂದು ಕೇಂದ್ರ ಸ್ಥಾನ, ವಿಶೇಷವಾದ ಅಭ್ಯಾಸಕ್ಕಾಗಿರುವಂಥ ಸ್ಥಾನ. ಹಾಗಾಗಿ ಎಲ್ಲರೂ ಬರಬಹುದು, ಹೆಣ್ಣೂ ಬರಬಹುದು. ಆದರೆ 12 ವರ್ಷದಿಂದ ಋತುಮತಿ ಆದಾಗಿನಿಂದ ಅದು ಮುಗಿಯುವವರೆಗಿನ ವರ್ಷಗಳೇನಿದೆ, ಆಲ್ಮೋಸ್ಟ್ 12ರಿಂದ 50 ವರ್ಷಗಳ ಸಂದರ್ಭ ಏನಿದೆ, ಆ ಹೆಣ್ಣು ಮಾತ್ರವೇ ಇಲ್ಲಿಗೆ ಬರಬಾರದು ಅನ್ನುವ ನಿಬಂಧನೆಯನ್ನು ಅಲ್ಲಿ ಹಾಕಿದ್ರು. ಇದನ್ನು ಮೂಢಾಚಾರ, ಮೌಢ್ಯ, ಮತ್ತೊಂದು ಅಂತ ಹೇಳಿ ನಿಮ್ಮಲ್ಲಿ ಎಲ್ಲರಲ್ಲೂ ಗೊಂದಲ ಮಾಡುವಂಥ ಕೆಲಸವನ್ನು, ಯಾರಿಗೆ ಶ್ರದ್ಧೆ ಇಲ್ಲ, ಯಾರಿಗೆ ಆ ಆಚರಣೆಗಳಲ್ಲಿ ತೊಡಗು ಗೊತ್ತಿಲ್ಲ, ಅವರುಗಳು ಅದನ್ನು ಆರೋಪಿಸಿ ಎಲ್ಲರ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ತಾ ಇದ್ದಾರೆ. ಇದುವರೆಗೆ ಯಾರು ಶ್ರದ್ಧೆ ಇದೆ, ಯಾವ ಹೆಣ್ಣು ಕೂಡ ಅಲ್ಲಿಗೆ ಹೋಗಲ್ಲ, ಯಾವ ಹೆಣ್ಣು ಕೂಡ ಆ ಆಚರಣೆಯಲ್ಲಿ ತೊಡಗಲ್ಲ. ಮತ್ತು ಅಯ್ಯಪ್ಪನ ಆಚರಣೆ ಮಾಡಬೇಕಾದ್ರೆ ಇವತ್ತು ರಾತ್ರಿ ಮಾಲೆ ಹಾಕಿ ನಾಳೆ ಬೆಳಗ್ಗೆ ಹೊರಡ್ತಾರೆ. ಆದರೆ ಮೊಟ್ಟ ಮೊದಲಿಗೆ ಅಯ್ಯಪ್ಪನ ವ್ರತ ನಾನಂತೂ ಮಾಡಿಲ್ಲ, ಆದರೆ ಚಿಕ್ಕ ವಯಸ್ಸಿನಿಂದ 100 ಜನ ನೋಡಿದ್ದೀವಿ. ಅವ್ರ ಜೊತೆ ಎಲ್ಲ ಕೂತು ಅಟ್ಲೀಸ್ಟ್ ಮಾಲೆ ಹಾಕದೆ ಹೋಗ್ಬೋದು, ಇದುವರೆಗಿನ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಹೋಗದೆ ಹೋಗ್ಬೋದು. ಆದರೆ ನಾವು ಎಲ್ಲೆಲ್ಲಿದ್ದವೋ, ಎಷ್ಟೋ ಅವರ ಪ್ರತಿನಿತ್ಯ 4:15 ಸ್ನಾನ ಮಾಡಿ ಆ ಭಜನ್ ಮಾಡಬೇಕಾದ್ರೆ ವಾತಾವರಣ ಚೆನ್ನಾಗಿರ್ತಿತ್ತದು. ಅಲ್ಲಿ ಕೂತ್ಕೊಳ್ಳೋದೇ ಒಂದು ಮಜಾ, ಕೊಡುವಂಥ ಬಿಸಿ ಬಿಸಿ ಪ್ರಸಾದ ತಿನ್ನೋದೇ ಒಂದು ಮಜಾ, ಬೆಳಗ್ಗೆ ಸಂಜೆ ಎಲ್ಲ. ಹಾಗಾಗಿ ನಾವು ಎಷ್ಟೋ ದಿನಗಳ ಕಾಲ ಕೂತೀವಿ. ಅವ್ರು ಹೇಳ್ತಾರೆ 48 ದಿನಗಳ ವ್ರತವನ್ನು, ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ತನ್ನ ಅಡುಗೆ ತಾನೇ ಮಾಡಿಕೊಂಡು ಚಪ್ಪಲಿ ಹಾಕದೆ ಅದೇ ಬಟ್ಟೆಯಲ್ಲಿದ್ದು ಆಚರಣೆ ಮಾಡಬೇಕು. ಈಗ ಕಾಲ ಬದಲಾಗಿದೆ ಅಂತ ಅದನ್ನು ಬದಲಾಯಿಸೋ ಹಾಗಿಲ್ಲ. ಆದರೆ ಈಗ ಹಿಂದಿನ ದಿನ ಹಾಕ್ತಾರೆ, ಚಪ್ಪಲಿನೂ ಹಾಕ್ತಾರೆ, ಹೋಟೆಲ್ಗೆ ಹೋಗೋ ಊಟ ಹಾಗೆ ಮಾಡೋ ಹಾಗಿಲ್ಲ. ಹಾಗಾಗಿ ಇನ್ನು ಹೆಣ್ಣು ಅಂತೂ ಆ ಸಂದರ್ಭದಲ್ಲಿ 48 ದಿನಗಳ ವ್ರತ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆ ಮಾಸಿಕ ಧರ್ಮದ ಸಂದರ್ಭಗಳು ಎಲ್ಲವೂ ಬರೋ ಕಾರಣದಿಂದ ಆಗಲ್ಲ. ಹಾಗಾಗಿ 48 ದಿನ ವ್ರತ ಎಲ್ಲಿ ಹೋಯ್ತವು? ಈ ಎಲ್ಲವನ್ನು ಇಟ್ಕೊಂಡು ವಿಶೇಷವಾಗಿ ಆ ಒಂದು ದೇವಸ್ಥಾನಕ್ಕೆ ಮಾತ್ರವೇ ನಿಯಮವನ್ನು ಹಾಕಿದ್ರು ಬಿಟ್ಟು, ಇನ್ನು ಎಷ್ಟೋ ದೇವಸ್ಥಾನಗಳಿಗೆ ಪ್ರವೇಶ ಇದೆ, ಅದೆಲ್ಲ ಬಿಟ್ಟರು. ಅದೊಂದನ್ನು ಮಾತ್ರ ಇಟ್ಕೊಂಡು ಇಲ್ಲಿ ಪ್ರವೇಶ ಇಲ್ಲ. ಈ ರೀತಿ ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇರೋ ಒಂದು ಪ್ರಸಂಗ ಬಿಟ್ಟರೆ ಇದರಲ್ಲಿ ಏನೂ ನಾವು ಯಾರೂ ಮಹತ್ವ ಕೊಡಬಾರ್ದು. ಮತ್ತು ಇದು ಮೌಢ್ಯ ಅಲ್ಲ, ಇದೊಂದು ಅತ್ಯಂತ ಸೈಂಟಿಫಿಕ್ ಆಗಿ ನಮ್ಮ ಪ್ರತಿ ದೇವಸ್ಥಾನಗಳು, ಪ್ರತಿ ಜಾಗಗಳು ಶಕ್ತಿ ಕೇಂದ್ರಗಳು.
ಅದರಲ್ಲೂ ಒಂದು ವಿಶೇಷವಾದ ಶಕ್ತಿ ಕೇಂದ್ರಗಳು ಕೆಲವೊಂದು ಇರ್ತವೆ. ಅಲ್ಲಿಗೆ ಕೆಲವು ದೇವಸ್ಥಾನಗಳಿಗೆ ಗಂಡಿಗೆ ಪ್ರವೇಶ ಇಲ್ಲ, ಕೆಲವು ದೇವಸ್ಥಾನಗಳಿಗೆ ಹೆಣ್ಣಿಗೆ ಪ್ರವೇಶ ಇಲ್ಲ, ಕೆಲವು ದೇವಸ್ಥಾನಗಳಿಗೆ ಇಷ್ಟು ದಿನ ಇನ್ಯಾರಿಗೂ ಪ್ರವೇಶ ಇಲ್ಲ. ಈ ಕಾಮಾಖ್ಯ ಅಂತ ಒಂದು ದೇವಸ್ಥಾನ ಇದೆ, ವರ್ಷದಲ್ಲಿ 3 ದಿನ 4 ದಿನ ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ನನಗೆ ಹಕ್ಕು ಕೊಡಿ, ನಾನು ಗುರು ಇದ್ದೀನಿ, ನಾನು ಪ್ರವೇಶ ಮಾಡ್ತೀನಿ ಅಂದರೆ ಅದು ಮೂರ್ಖತನ ಆಗ್ತದೆ. ಹಾಗೆ ಮೂರ್ಖತನದ ಪರಮಾವಧಿಯ ಕೆಲವು ನಡವಳಿಕೆಗಳು ಕೆಲವರು ಮಾಡ್ತಾ ಇದ್ದಾರೆ. ನಾವು ಆ ಗೊಂದಲಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ.